Hallelujah. Hallelujah. Greet you all in the precious name of our Lord and Savior Jesus Christ. ರಕ್ಷಕನು ಒಡೆಯನಾಗಿರುವಂಥ ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮೆಲ್ಲರಿಗೆ ವಂದಿಸ್ತೇನೆ. Please turn your Bible to the book of Ephesians. We'll read from 2nd chapter verse 8. ದಯವಿಟ್ಟು ನಿಮ್ಮ ಸತ್ಯವೇದವನ್ನು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ ಓದ್ಕೊಳ್ಳೋಣ. For by grace are you saved through faith, and that not of yourself, it is a gift of God. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. Hallelujah. Hallelujah. Say in English, by grace, I am saved. Through faith. ನಂಬಿಕೆಯ ಮೂಲಕ ಕೃಪೆಯಿಂದಲೇ ನಾನು ರಕ್ಷಣೆ ಹೊಂದಿದ್ದೇನೆ. Grace provided salvation. We have taken it by faith. ಕೃಪೆಯು ನಮಗೆ ರಕ್ಷಣೆ ಕೊಟ್ಟಿತ್ತು, ಅದನ್ನು ನಾವು ನಂಬಿಕೆ ಮೂಲಕ ತೆಗೆದುಕೊಂಡಿದ್ದೇವೆ. Whatever God gives, it is a grace. Whatever freely He gives. ಏನೆಲ್ಲ ದೇವರು ನಮಗೆ ಕೊಟ್ಟಿದ್ದಾನೋ ಅದೆಲ್ಲವನ್ನು ಆತನು ಕೃಪೆ ಮೂಲಕ ಕೊಟ್ಟಿದ್ದಾನೆ, ಉಚಿತವಾಗಿ ಕೊಟ್ಟಿದ್ದಾನೆ. All that is needed is faith. ಅದನ್ನು ತೆಗೆದುಕೊಳ್ಳಕ್ಕೆ ನಮ್ಗೆ ಬೇಕಾಗಿರುವಂಥದ್ದು ಒಂದೇ ಏನಂದ್ರೆ ನಂಬಿಕೆ. Very simple and plain truth. It is there from the beginning, but we have complicated it. ಬಹಳ ಸುಲಭ, ಪ್ರಾರಂಭದಿಂದಲೇ ಅದು ಇದೆ. ಆದರೆ ನಾವು ಅದನ್ನು ದೊಡ್ಡದಾಗಿ ನಾವು ಅದನ್ನು ಮಾಡಿದ್ದೇವೆ. Many preachers, authors 500 years before what they have written books preaches this. ಬಹಳ ದೊಡ್ಡ ಮೊದಲು ಇರುವಂಥ ಸೇವಕರು ಎಲ್ಲರೂ ಇದೇ ನಂಬಿಕೆ ವಿಷಯವಾಗಿಯೇ ಪುಸ್ತಕಗಳನ್ನು ಬರೆದಿದ್ದಾರೆ. Now it's a challenge for us. It's a Tuesday evening. I keep you all going to start a church. So I'll be teaching the doctrines. ಅದಕ್ಕೆ ಮಂಗಳವಾರ ಸಾಯಂಕಾಲ ನಾನು ಒಂದು ಯೋಚಿಸ್ತೇನೆ, ಏನಂದರೆ ನೀವೆಲ್ಲ ಹೋಗ್ಬಿಟ್ಟು ಸಭೆ ಪ್ರಾರಂಭ ಮಾಡ್ತೀರಿ, ಅದಕ್ಕಾಗಿ ಸತ್ಯವೇದದಿಂದ ಇರುವಂಥ ಎಲ್ಲ ತತ್ವಗಳನ್ನು ನಿಮಗೆ ನಾನು ಕಲಿಸ್ತೇನೆ. Most of the things what I teach in this Grace Tuesday evening, it will clarify your doubts, from the Word of God. ಮಂಗಳವಾರ ದಿವಸ ನಾನು ಕಲಿಸುವಂಥ ಪ್ರತಿಯೊಂದು ವಿಷಯ ನಿಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ಸಂಶಯಗಳನ್ನು, ದೇವರ ವಾಕ್ಯದ ಕುರಿತಾಗಿರುವಂಥ ಎಲ್ಲ ತಪ್ಪಾದಂಥ ಯೋಚನೆಯನ್ನು ಅದು ಬದಲಾಯಿಸ್ತದೆ. First we have seen how by grace we have victory over sin. ಮೊದಲಾಗಿ ನಾವು ನೋಡ್ಕೊಂಡ್ವೇನಂತಂದರೆ ಹೇಗೆ ಕೃಪೆ ಮೂಲಕ ನಾವು ಪಾಪದಿಂದ ನಾವು ಬಿಡುಗಡೆ ಹೊಂದಿದ್ದೇವೆ. Grace has provided victory over sin. ಕೃಪೆಯು ನಮಗೆ ಪಾಪದಿಂದ ಬಿಡುಗಡೆ ಮಾಡಿದೆ. When we believe it, we live a holy life. ಯಾವಾಗ ನಾವು ಅದನ್ನು ನಂಬ್ತೀವೋ ನಾವು ಅವಾಗ ಪರಿಶುದ್ಧ ಜೀವಿತ ಜೀವಿಸ್ಲಿಕ್ಕಾಗ್ತದೆ. It is not what you do, what I do. It is what He has done on the cross. ನೀವೇನು ಮಾಡ್ತೀರೋ ನಾನೇನು ಮಾಡ್ತೀರೋ ಅದ್ರ ಕುರಿತಾಗಿ ಅಲ್ಲ, ಆದರೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಏನು ಮಾಡಿದನೋ ಅದ್ರ ಕುರಿತಾಗಿದೆ. He carried all our sins in His own body. ನಮ್ಮೆಲ್ಲರ ಪಾಪವನ್ನು ಯೇಸು ಸ್ವಾಮಿ ತನ್ನ ಸ್ವಂತ ದೇಹದ ಮೇಲೆ ಹೊತ್ಕೊಂಡನು. Our old man is crucified. ನಮ್ಮ ಹಳೆ ಮನುಷ್ಯನು ಅಲ್ಲಿ ಶಿಲುಬೆಗೆ ಹಾಕಲ್ಪಟ್ಟಿದ್ದಾನೆ. He has given a new nature. ಆಮೇಲೆ ನಮಗೆ ಅದರಿಂದ ನಮಗೆ ಹೊಸ ಸ್ವಭಾವವನ್ನು ಕೊಟ್ಟಿದ್ದಾನೆ. Grace believes it. ಕೃಪೆ ಅದನ್ನು Grace provides it. ಕೃಪೆ ಮೂಲಕ ಅದು ನಮಗೆ ಸಿಕ್ಕಿದೆ. I believe it. ಅದನ್ನು ನಾನು ನಂಬ್ತೇನೆ. So when the temptation comes, ಅದಕ್ಕೆ ಯಾವಾಗ ನಮಗೆ ಶೋಧನೆ ಬರ್ತದೆ, I believe it has nothing to do with me. ನಾನು ಅವಾಗ ನಂಬ್ತೀನಿ ಏನಂತಂದ್ರೆ ಆ ಶೋಧನೆ ನನ್ನ ಮೇಲೆ ಏನು ಪ್ರಭಾವ ಇರಕ್ಕಾಗಲ್ಲ. I am like a dead man when temptation comes. ಶೋಧನೆ ಬಂದಾಗ ನಾನು ಒಬ್ಬ ಸತ್ತಂತ ವ್ಯಕ್ತಿಯಾಗಿ ಇರ್ತೇನೆ. Hallelujah, because I believe what the grace provides. ಯಾಕಂದ್ರೆ ನಾನು ನಂಬ್ತೀನಿ ಯಾವುದು ಕೃಪೆ ಮೂಲಕ ನನಗೆ ಸಿಕ್ಕಿದೆ. This almost I took for 1 year. ಇದನ್ನು 1 ವರ್ಷದವರೆಗೂ ನಾನು ತೆಗೆದುಕೊಂಡೆ. Now I am talking about finance. ಈಗ ನಾನು ಹಣಕಾಸಿನ ವಿಷಯವಾಗಿ ಕಲಿಸ್ತಾ ಇದ್ದೀನಿ. This is grace provides you wealth. Grace provides you riches. ಮತ್ತೆ ಇಲ್ಲಿ ನೋಡಬೇಕು ಅಂತಂದ್ರೆ ಕೃಪೆ ನಿಮಗೆ ಹಣ ಒದಗಿಸಿಕೊಡ್ತದೆ, ಕೃಪೆ ನಿಮಗೆ ಆಸ್ತಿ ಸಂಪತ್ತನ್ನು ಕೂಡ ಒದಗಿಸಿಕೊಡ್ತದೆ. What we have done, people, is you have to give only, then God will bless. ಆದರೆ ನಾವು ಜನರಿಗೆ ಹೇಳಿದ್ದೇನಂತಂದ್ರೆ
ಯಾವಾಗ ನೀವು ಕೊಡ್ತೀರೋ ಅವಾಗ ಮಾತ್ರ ದೇವ್ರು ನಿಮಗೆ ಆಶೀರ್ವಾದ ಮಾಡೋಕ್ಕೆ ಸಾಧ್ಯ. Giving is important. ಕೊಡುವಂಥದ್ದು ಬಹಳ ಮುಖ್ಯ. Giving is scriptural. ಕೊಡುವಂಥದ್ದು ವಾಕ್ಯದ ಆಧಾರವಾಗಿದೆ. But we should not make giving as a law. ಆದರೆ ಕೊಡುವಂಥದ್ದು ಒಂದು ನಿಯಮವಾಗಿ ನಾವು ಮಾಡಬಾರ್ದು. We should not say only when you give God will bless you. ನಾವು ಹೇಳಬಾರ್ದು ಕೊಟ್ಟರೆ ಮಾತ್ರ ದೇವ್ರು ನಿಮ್ಗೆ ಆಶೀರ್ವಾದ ಮಾಡ್ತಾನೆ. When we hear like that, we believe we are initiating prosperity. ಆ ರೀತಿಯಲ್ಲಿ ನಾವು ಕೇಳಿಸ್ಕೊಂಡಾಗ ನಮಗೆ ಏನು ಅನಿಸ್ತದೆ ಅಂತಂದರೆ ನಮ್ಮ ಒಂದು ಅಭಿವೃದ್ಧಿಗಾಗಿ ನಾವೇ ಅಲ್ಲಿ ಕಾರ್ಯ ಮಾಡಬೇಕು. ನಾವು ಕೊಟ್ಟ ದೇವರು ಕೊಡ್ತಾನಪ್ಪ, ಈಗ ಕೊಡಲ್ಲ ದೇವರು. No, that is wrong. ಈ ಥರ ಯೋಚನೆ ಮಾಡುವಂಥದ್ದು ತಪ್ಪು. First God provides. ಮೊದಲೇದಾಗಿ ದೇವ್ರು ಕೊಡ್ತಾನೆ. God has already blessed you. ದೇವರು ಆಗಲೇ ನಿಮ್ಗೆ ಆಶೀರ್ವಾದ ಮಾಡಿದ್ದಾನೆ. My Father has already blessed me with all the blessings in Christ Jesus before the foundation of this world. ನನ್ನ ತಂದೆಯು ಎಲ್ಲ ಆತ್ಮಿಕ ಆಶೀರ್ವಾದಗಳಿಂದ ಈ ಲೋಕ ಅಸ್ತಿವಾರದಕ್ಕಿಂತ ಮುಂಚೆ ಯೇಸು ಕ್ರಿಸ್ತನಲ್ಲಿ ಆಗಲೇ ಆಶೀರ್ವಾದ ಮಾಡಿದ್ದಾನೆ. Whatever you name anything, job, salary, money, bike, car, house, everything God already blessed. ನಿಮಗೇನು ಬೇಕು, ಮನೆ ಬೇಕು, ಬೈಕ್ ಬೇಕು, ಕಾರ್ ಬೇಕು, ಎಲ್ಲವನ್ನು ದೇವರು ಆಗಲೇ ಆಶೀರ್ವಾದ ಮಾಡಿದ್ದಾನೆ. He is not going to think about it. He already blessed you. ಅದರ ಕುರಿತಾಗಿ ದೇವರು ಯೋಚನೆ ಮಾಡಲ್ಲ, ಆಗಲೇ ದೇವರು ಅದನ್ನೆಲ್ಲ ಆಶೀರ್ವಾದ ಮಾಡಿದ್ದಾನೆ. By faith you are going to possess it. ಈಗ ಏನೆಲ್ಲ ದೇವರು ಕೊಟ್ಟಿದ್ದಾನೋ ಅದನ್ನು ನಂಬಿಕೆಯಿಂದ ನೀವು ಅದನ್ನು ಸ್ವಾಧೀನ ಮಾಡಿಕೊಳ್ತೀರಿ. We believe God has given us. ನಾವು ನಂಬ್ತೇವೆ ದೇವರು ಆಗಲೇ ಎಲ್ಲ ಕೊಟ್ಟಿದ್ದಾನೆ. And our faith in action is our tithes and offering. ನಾವು ಅದನ್ನು ನಂಬಿದ್ದೇವೆ ಅಂತ ನಾವು ಕಾರ್ಯದಲ್ಲಿ ಹೇಗೆ ತೋರಿಸ್ತೀವಿ? ದಶಾಂಶ ಮತ್ತು ಕಾಣಿಕೆ ಕೊಡೋದ್ರ ಮೂಲಕ. Now one question comes. What faith and giving, how it is connected? ಈಗ ಒಂದು ಪ್ರಶ್ನೆ ಬರ್ತದೆ, ಹೇಗೆ ನಂಬಿಕೆ ಮತ್ತು ನಾವು ಕೊಡುವಂಥದ್ದು ಅದರಲ್ಲಿ ಏನು ಸಂಬಂಧ ಇದೆ? I tell you, giving is not a law, it's not a legal requirement, it's only a faith. ನಾನು ಅದಕ್ಕೆ ಹೇಳಿದೆ, ಕೊಡುವಂಥದ್ದು ಒಂದು ನಿಯಮ ಅಲ್ಲ, ಅದು ಕಾನೂನುವಾಗಿ ಇರುವಂಥ ಒಂದು ಕಡ್ಡಾಯವಾಗಿರುವಂಥದ್ದಲ್ಲ, ಆದರೆ ಅದು ನಮ್ಮ ಒಂದು ನಂಬಿಕೆ ಕಾರ್ಯರೂಪದಲ್ಲಿ ತೋರಿಸುವಂಥದ್ದಾಗಿದೆ. How it is, where it is in the Bible? ಇದ್ರ ಕುರಿತಾಗಿ ಬೈಬಲಲ್ಲಿ ಎಲ್ಲಿದೆ? Very interesting story. ಬಹಳ ಆಸಕ್ತಿ ತರುವಂಥ ಕತೆ. So many wrong interpretations. ಎಷ್ಟೊಂದು ತಪ್ಪಾದ ಒಂದು ಅದರ ಅರ್ಥ ಹೇಳ್ತಾರೆ. Even I have preached wrongly on this. ನಾನು ಕೂಡ ಇದರ ಆಧಾರ ಮೇಲೆ ತಪ್ಪಾಗಿ ನಾನು ಬೋಧನೆ ಮಾಡಿದ್ದೇನೆ. But we will study the Bible, we will see the Bible scriptures, it will become clear for us. ನಾವು ಈಗ ವಾಕ್ಯಗಳನ್ನು ನಾವು ಅಲ್ಲಿ ಅಭ್ಯಾಸ ಮಾಡಿ ಅದು ಸರಿನಾ ತಪ್ಪಂತ ನೋಡೋಣ. Hebrew 11th chapter verse 4. ಹಿಬ್ರಿಯ ಬರೆದ ಪುಸ್ತಕ 11ನೇ ಅಧ್ಯಾಯ 4ನೇ ವಚನ. Hebrew 11:4. ಹಿಬ್ರಿಯ 11:4ನೇ ವಚನ. By faith Abel offered unto God a more excellent sacrifice than Cain, by which he obtained witness that he was righteous, God testifying of his gifts, and by it he being dead yet he speaks. ನಂಬಿಕೆಯಿಂದಲೇ ಏಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು, ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ, ಅದನ್ನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ. Hallelujah. Cain and Abel both were Adam's children. ಕಾಯಿನನು ಮತ್ತು ಏಬೇಲನು ಅವರಿಬ್ಬರು ಆದಾಮನ ಮಕ್ಕಳಾಗಿದ್ರು. There is a difference between Cain's offering, Abel's offering. ಅಲ್ಲಿ ಕೇನನು ಕೊಟ್ಟಿರುವಂಥ ಕಾಣಿಕೆ ಮತ್ತು ಏಬೇಲನು ಕೊಟ್ಟಿರುವಂಥ ಕಾಣಿಕೆ ಇವೆರಡರ ಮಧ್ಯದಲ್ಲಿ ವ್ಯತ್ಯಾಸ ಇತ್ತು. It says by faith Abel offered unto God. ಇಲ್ಲಿ ವಾಕ್ಯ ಹೇಳ್ತದೇನಂತಂದರೆ
ನಂಬಿಕೆಯ ಮೂಲಕ ಏಬೇಲನು ಕಾಣಿಕೆ ಕೊಟ್ಟನು, ಯಜ್ಞವನ್ನು ಅರ್ಪಿಸಿದನು. Hallelujah. Say in English. By faith, Abel offered unto God. ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ, ನಂಬಿಕೆಯಿಂದಲೇ ಏಬೇಲನು ಕೈನನಿಗಿಂತ ಶ್ರೇಷ್ಠವಾದ ಯಜ್ಞ ದೇವರಿಗೆ ಒಪ್ಪಿಸಿದನು. Split it. By faith, Abel offered unto God. ನಂಬಿಕೆಯ ಮೂಲಕ ಕೈನನು ದೇವರಿಗೆ ಯಜ್ಞ ಅರ್ಪಿಸಿದನು, ಕಾಣಿಕೆ. One more time. ನಂಬಿಕೆಯ ಮೂಲಕ ಕೈನನು ದೇವರಿಗೆ ಕಾಣಿಕೆ ಅರ್ಪಿಸಿದನು. So, giving is faith in action. ಅದಕ್ಕೆ ನಂಬಿಕೆಯು ಕೊಡುವಂಥದ್ದು ನಂಬಿಕೆಯಿಂದ ಮಾಡುವಂಥ ಕಾರ್ಯವಾಗಿದೆ. We all give. ನಾವೆಲ್ಲರೂ ಕೊಡ್ತೀವಿ, There is no doubt. ಅದರಲ್ಲೇನೇ ಸಂಶಯ ಇಲ್ಲ. When we give, we should give by faith. ಯಾವಾಗ ನಾವು ಕೊಡ್ತೀವೋ ನಂಬಿಕೆಯಿಂದ ಕೊಡಬೇಕು. And here the Bible says he gave, by faith he gave offering which is more excellent sacrifice than his brother Cain. ಇಲ್ಲಿ ವಾಕ್ಯ ಹೇಳ್ತದೇನಂತಂದ್ರೆ ಏಬೇಲನು ಕೈನನು ಏಬೇಲಕ್ಕಿಂತ ಉತ್ತಮವಾದ ಕಾಣಿಕೆಯನ್ನು ಆತನು ದೇವರಿಗೆ ಕೊಟ್ಟನು. ಓಕೆ, ಏಬೇಲನು ಕೈನಿಗಿಂತ ಶ್ರೇಷ್ಠವಾದ ಕಾಣಿಕೆಯನ್ನು ದೇವರಿಗೆ ಕೊಟ್ಟನು. By faith he gave. ನಂಬಿಕೆ ಮೂಲಕನೇ ಕೊಟ್ಟನು. And he obtained a witness that he was a righteous person. ಅದರಿಂದಾಗಿ ಆತನು ನೀತಿವಂತನೆಂಬ ಸಾಕ್ಷಿಯನ್ನು ಹೊಂದಿಕೊಂಡನು. No problem for me. Here Bible says God testified of his gifts. ಇಲ್ಲಿ ವಾಕ್ಯ ಅದು ಹೇಳ್ತದೇನೆಂದ್ರೆ ದೇವರು ಆತನ ಕಾಣಿಕೆ ಬಗ್ಗೆ ಸಾಕ್ಷಿ ಕೊಟ್ಟನು. God is commenting on his gifts. ಅಂದ್ರೆ ಆತನು ಏನು ಕೊಟ್ಟಿದ್ದಾನಲ್ಲ ಕಾಣಿಕೆ, ಅದ್ರ ಕುರಿತಾಗಿ ದೇವರು ಅಲ್ಲಿ ಹೊಗಳ್ತಾ ಇದ್ದಾನೆ. Hallelujah. Hallelujah. Imagine he is the first person, no? Adam and Eve. He lived and now Hebrew is writing about him. ನೋಡ್ರಿ, ಯೋಚನೆ ಮಾಡ್ರಿ, ಅವ್ರು ಮೊದಲೇದಾಗಿರುವಂತ ಜನರಲ್ಲ, ಆದ್ರೆ ಅವ್ರ ಕುರಿತಾಗಿ ಇಲ್ಲಿ ಹಿಬ್ರಿಯ ಪುಸ್ತಕದಲ್ಲಿ ಬರೀತಾ ಇದೆ. And still he speaks. ಮತ್ತೆ ಮುಂದೆ ಹೇಳ್ತಿದ್ದಾನೆ ಅಂದ್ರೆ ಅದು ಇನ್ನೂ ಮಾತಾಡ್ತದೆ. He speaks. ಇನ್ನು ಆತನು ಮಾತಾಡ್ತಾನೆ. Still Abel speaks. ಇನ್ನು ಏಬೇಲನು ಮಾತನಾಡುತ್ತಾನೆ. What he did? ಈಗ ಏಬೇಲನು ಏನ್ ಮಾಡಿದನು? He gave offering. ಆತನು ದೇವರಿಗೆ ಕಾಣಿಕೆ ಕೊಟ್ಟನು. By faith he gave offering. ನಂಬಿಕೆ ಮೂಲಕ ದೇವರಿಗೆ ಕಾಣಿಕೆ ಕೊಟ್ಟನು. I mean, actually offering is very simple. He gave, that's all. But God is testifying. He is still speaking. Means it's very important. ಆತನು ಏನ್ ಮಾಡಿದ? ಸುಮ್ಮನೆ ಒಂದು ದೇವರಿಗೆ ಒಂದು ಕಾಣಿಕೆ ಕೊಟ್ಟನು ಅಷ್ಟೇ. ಆದ್ರೆ ಇಲ್ಲಿ ಹೇಳ್ತದೇನಂತಂದ್ರೆ ಆ ದೇವರು ಆತನ ಕಾಣಿಕೆ ಕುರಿತಾಗಿ ಇನ್ನೂ ಸಾಕ್ಷಿ ಹೇಳ್ತಾ ಇದ್ದಾನೆ. Okay, now let's see that how they gave from Genesis 4th chapter. ಈಗ ನಾವು ಆದಿಕಾಂಡ 4ನೇ ಅಧ್ಯಾಯದಿಂದ ಅವರು ಏನು ಕೊಟ್ರಂತ ನೋಡೋಣ. Very important. I'm telling you, there are so many confusion in this. ಬಹಳ ಮುಖ್ಯವಾದಂಥದ್ದು, ಇಷ್ಟೊಂದು ಗಲಿಬಿಲಿ ಇದೆ ಇದರಲ್ಲಿ. It should be very clear for you. ಅದಕ್ಕಾಗಿ ಇದ್ರ ಬಗ್ಗೆ ಬಹಳ ಸ್ಪಷ್ಟತೆ ಇರಬೇಕು ನಿಮಗೆ. Genesis 4th chapter. ಆದಿಕಾಂಡ 4ನೇ ಅಧ್ಯಾಯ verse 1 and 2. 1 ಮತ್ತು 2ನೇ ವಚನ. ಆದಿಕಾಂಡ 4ನೇ ಅಧ್ಯಾಯ 1 ಮತ್ತು 2ನೇ ವಚನ. And Adam knew Eve his wife, and she conceived and bare Cain, and said, I have gotten a man from the Lord. And again bare his brother Abel. Abel was a keeper of sheep, but Cain was the tiller of the ground. ಆ ಪುರುಷನು ತನ್ನ ಹೆಂಡತಿಯಾದ ಅವಳನ್ನು ಕೊಡಲು ಆಕೆ ಗರ್ಭಿಣಿಯಾಗಿ ಕಾಯಿನನನ್ನು ಹೆತ್ತು ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು. ತರುವಾಯ ಅವನ ತಮ್ಮನಾದ ಏಬೇಲನು ಹೆತ್ತಳು. ಏಬೇಲನು ಕುರಿ ಕಾಯುವವನಾದನು, ಕಾಯಿನನು ವ್ಯವಸಾಯ ಮಾಡುವವನಾದನು. Hallelujah. Hallelujah. So Eve got 2 children.
ಇಲ್ಲಿ ಅವಳಿಗೆ 2 ಮಕ್ಕಳಿದ್ರು, Cain and Abel. ಕಾಯಿನನು ಮತ್ತು ಏಬೇಲನು. Say Cain and Abel. ಕಾಯಿನನು ಏಬೇಲನು. Cain was the first person. ಕಾಯಿನನು ಮೊದಲೇ ವ್ಯಕ್ತಿ, ದೊಡ್ಡ ಅಣ್ಣ ಆಗಿದ್ದ. He did his father's work. ಆತನು ತಂದೆ ಮಾಡುವಂತ ಕೆಲಸ ಮಾಡಿದ. His father was working in ground. ಆತನ ತಂದೆ ಅಲ್ಲಿ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಅದಕ್ಕಾಗಿ ಈತನು ಕೂಡ ಅದು ವ್ಯವಸಾಯ ಮಾಡ್ತಾ ಇದ್ರು. Abel was taking care of sheep. ಆದ್ರೆ ಏಬೇಲನು ಕುರಿಯನ್ನು ನೋಡ್ಕೊಳ್ತಾ ಇದ್ದನು, ಕುರಿ ಕಾಯುವಾತನಾಗಿದ್ದನು. Now comes the story. ಈಗ ಮುಂದೆ ಕತೆ ಬರ್ತದೆ. Verse 3 and 4. 3 ಮತ್ತು 4ನೇ ವಚನ. And in process of time, it came to pass that Cain brought of the fruit of the ground an offering unto the Lord, and Abel he also brought of the firstling of his flock and of the fat thereof, and the Lord had respect unto Abel unto his offering. ಆದಿಕಾಂಡ 4ನೇ ಅಧ್ಯಾಯ 3 ಮತ್ತು 4ನೇ ವಚನ. ಕಾಲಾಂತರದಲ್ಲಿ ಕೈನನ್ನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಏಬೇಲನು ಹಾಗೆ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಯನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. The Lord had respect. ಯೆಹೋವನು ಏಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿದನು. ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. Hallelujah. Now listen. ಈ ಕಡೆ ನನಗೆ ಕೇಳಿ, How many brothers? ಎಷ್ಟು ಜನ ಅಂದ್ರೆ ಅಣ್ಣ ತಮ್ಮಂದ್ರು? Cain brought from the ground. ಕಾಯಿನನು ಅಲ್ಲಿ ಭೂಮಿಯಿಂದ ಆತನ ವ್ಯವಸಾಯ ಮಾಡೋದ್ರಿಂದ ಅಲ್ಲಿ ಕಾಣಿಕೆ ತಗೊಂಡು ಬಂದ. Abel brought from one goat or sheep. ಏಬೇಲನು ಆತನು ಒಂದು ಚೊಚ್ಚಲ ಕುರಿ ತಗೊಂಡು ಬಂದನು. Bible says the Lord had respect for Abel's offering, but the Lord had no respect for Cain's offering. ಇಲ್ಲಿ ಸತ್ಯವೇದ ಹೇಳ್ತಿದ್ದೇನಂತಂದ್ರೆ, ದೇವರು ಕೈನನ ಕಾಣಿಕೆಯನ್ನು ಮೆಚ್ಚಲಿಲ್ಲ, ಆದ್ರೆ ಏಬೇಲನ ಕಾಣಿಕೆಯನ್ನು ಮೆಚ್ಚಿದನು. ಯಾಕೆ? Some people say God likes only non-veg, no? That's why we are Christians. ಕೆಲವು ಜನ ಹೇಳ್ತಾರೆ ದೇವರಿಗೆ ಬರೀ ನಾನ್ ವೆಜ್ ಇಷ್ಟ, ಕಾಯಿಪಲ್ಯ ಇಷ್ಟ ಇಲ್ಲ ಅವ್ರಿಗೆ, ಅದಕ್ಕೆ ಕ್ರಿಶ್ಚಿಯನ್ಸ್ಗೆ ಅದೇ ಇಷ್ಟ, ಕಾಯಿಪಲ್ಯ ಇಷ್ಟ ಇಲ್ಲ. Why God had respect for Abel's offering? ಯಾಕೆ ದೇವರಿಗೆ ಏಬೇಲನ ಕಾಣಿಕೆ ಮೆಚ್ಚಿಕೆ ಆಯಿತು? Why he had no respect for Cain's offering? ಯಾಕೆ ದೇವರಿಗೆ ಕೈನನ ಕಾಣಿಕೆ ದೇವರು ಮೆಚ್ಚಿಕೆ ಆಗಲಿಲ್ಲ? Hallelujah. Hallelujah. Many people said Abel came with the blood. ಎಷ್ಟು ಜನರು ಹೇಳಿದ್ರು ಏನಂತಂದ್ರೆ, ಏಬೇಲನು ರಕ್ತದ ಮೂಲಕ ಬಂದನು. There was a blood in the sacrifice. ಆತನು ಕೊಟ್ಟಂತ ಕಾಣಿಕೆಯಲ್ಲಿ ರಕ್ತ ಇತ್ತು. That is why God accepted. ಅದಕ್ಕೆ ದೇವರು ಅದನ್ನು ಮೆಚ್ಚಿದನು. But in Cain's offering there is no blood. ಆದ್ರೆ ಕೈನನ ಕಾಣಿಕೆಯಲ್ಲಿ ರಕ್ತ ಇರಲಿಲ್ಲ. So God is teaching some, salvation. ಅದಕ್ಕೆ ದೇವರು ಇದ್ರ ಮೂಲಕ ರಕ್ಷಣೆ ಕುರಿತಾಗಿ ಕಲಿಸ್ತಾ ಇದ್ದಾನೆ. I think in our lessons, the parables, we have given interpretation like this. ನಮ್ಮ ಒಂದು ಕತೆ ಅದರಲ್ಲಿ ಕೂಡ ಇದೇ ತರ ನಾವು ಅದರ ಅರ್ಥವನ್ನು ನಾವು ಹಾಕಿದ್ದೀವಿ. But is it true God will not accept any offering without blood? ಆದರೆ ದೇವರು ಯಾವುದೇ ರಕ್ತ ಇರಲಾರ್ದಂತ ಕಾಣಿಕೆಯನ್ನು ಸ್ವೀಕಾರ ಮಾಡೋದಿಲ್ಲ, ಅದು ಸತ್ಯನಾ? I have given 4 references last week. God told them, bring offering from your grain, from your wine, from your oil. Whatever God said, except one, everything without blood. ನಾನು ಅದಕ್ಕೆ ನಿಮಗೆ ಆಗಲೇ ಇಷ್ಟೊಂದು 4 ಒಂದು ವಾಕ್ಯಗಳನ್ನು ಸೇರಿಸಿ ನಾನು ಹೇಳಿದ್ದೇನಂತಂದರೆ, ದೇವರು ಹೇಳ್ತಾ ಇದ್ದಾನೆ ಎಲ್ಲ ಕಾಣಿಕೆಗಳನ್ನು ತೊಗೊಂಡು ಬರ್ರಿ. Most of them doesn't have blood. ಅದರಲ್ಲಿ ಬಹಳ ಕಾಣಿಕೆ ಏನು ದೇವರು ಯಜ್ಞೆ ಬಗ್ಗೆ ಅದರ ಕಾಣಿಕೆ ಬಗ್ಗೆ ಹೇಳ್ತಾರೆ, ಅದರಲ್ಲಿ ರಕ್ತನೇ ಇಲ್ಲ. Come with me to Exodus 23:9. ನಾನು ಜೊತೆಗೆ ವಿಮೋಚನೆ ಕಾಂಡ 9ನೇ ಅಧ್ಯಾಯಕ್ಕೆ ಬರ್ರಿ. 23rd chapter. ವಿಮೋಚನೆ ಕಾಂಡ 23ನೇ ಅಧ್ಯಾಯ.
Again and again I miss this. Where which is in there? Okay, 19th verse. ವಿಮೋಚನೆ ಕಾಂಡ 23:19 ವಚನ. The first of the first fruits of your land you shall bring into the house of the Lord thy God. Thou shalt not seat a kid in the mother's milk. ನಿಮ್ಮ ಬೆಳೆಯ ಪ್ರಥಮ ಫಲದಲ್ಲಿ ಉತ್ಕೃಷ್ಟವಾದದ್ದನ್ನು ನಿಮ್ಮ ದೇವರಾದ ಯೆಹೋವನ ಮಂದಿರಕ್ಕೆ ತರಬೇಕು. ಆಡು ಮರಿಯನ್ನು ಅದರ ತಾಯಿಯ ಹಾಲಿನಲ್ಲಿ ಬೇಯಿಸಬಾರದು. It says first of the first fruits of your land bring to the Lord. ಇಲ್ಲಿ ವಾಕ್ಯ ಹೇಳ್ತಿದೆ ಏನಂತಂದ್ರೆ ನಿಮ್ಮ ಬೆಳೆಯ ಪ್ರಥಮ ಫಲದಲ್ಲಿ ಉತ್ಕೃಷ್ಟವಾದಂಥದ್ದನ್ನು ನಿಮ್ಮ ದೇವರಾದ ಯೆಹೋವನ ಮುಂದೆ ತನ್ನಿರಿ. Now listen. ಈ ಕಡೆ ಕೇಳ್ರಿ. I told you one more version. It says best of the first fruits you bring. ಇನ್ನೊಂದು ತರ್ಜುಮೆಯಲ್ಲಿ ಹೇಳ್ತದೆ ಏನಂತಂದ್ರೆ ಬೆಳೆಯ ಉತ್ಕೃಷ್ಟವಾದಂಥ ಪ್ರಥಮ ಫಲ. ಉತ್ತಮವಾದಂಥ ಪ್ರಥಮ ಫಲ. Say best and first. ಎಲ್ಲರನ್ನೊಟ್ಟಿಗೆ ಉತ್ತಮವಾದದ್ದು, ಮೊದಲನೆಯದಾದದ್ದು, ಪ್ರಥಮವಾದಂಥದ್ದು. One more time. ಉತ್ತಮವಾದಂಥದ್ದು, ಪ್ರಥಮವಾದಂಥದ್ದು. I have given so many quotations, okay? ಎಷ್ಟೊಂದು ನಾನು ವಾಕ್ಯಗಳನ್ನು ತೋರಿಸಿದ್ದೀನಿ ನಿಮಗಾಗಲೇ. Leviticus 2:14. ಅಲ್ಲಿ ಯಾಜಕಾಂಡ 2ನೇ ಅಧ್ಯಾಯ 14ನೇ ವಚನ. Exodus 34:24. ಅದು ವಿಮೋಚನೆ ಕಾಂಡ 34ನೇ ಅಧ್ಯಾಯ and 24th verse. 24ನೇ ವಚನ. And Numbers 18:12. ಅಲ್ಲಿ ಅರಣ್ಯ ಕಾಂಡ 18-12ನೇ ವಚನ. All the scriptures, talks about oil, wine, grain, so many things. ಇವೆಲ್ಲ ವಾಕ್ಯಗಳು ದೇವರಿಗೆ ಕಾಣಿಕೆಯಾಗಿ ಅಲ್ಲಿ ನಿಮ್ಮ ಧಾನ್ಯಗಳನ್ನು, ಎಣ್ಣೆಯನ್ನು, ಇದರೆಲ್ಲ ಕುರಿತಾಗಿ ಅಲ್ಲಿ ಕಾಣಿಕೆ ಬಗ್ಗೆ ಬರೀತದೆ. Numbers 18:12. ಅರಣ್ಯ ಕಾಂಡ 18-12ನೇ ವಚನ. Numbers 18:12. ಅರಣ್ಯಕಾಂಡ 18. All the best of the oil, all the best of the wine, and of the wheat, and the first fruits of them, which they shall offer unto the Lord, them I have given thee. ಇಸ್ರಾಯೇಲರು ಯೆಹೋವನಿಗೆ ಸಮರ್ಪಿಸುವ ಪ್ರಥಮ ಫಲಗಳು ಅಂದರೆ ಎಣ್ಣೆ, ದ್ರಾಕ್ಷಾರಸ, ಧಾನ್ಯ, ಇವುಗಳಲ್ಲಿ ಶ್ರೇಷ್ಠವಾದದ್ದನ್ನು ನಿನಗೆ ಆಗಬೇಕೆಂದು ವಿಧಿಸಿದ್ದೇನೆ. Okay. Now say in English. All of you look at. Say best oil, best wine, best grain. ಉತ್ತಮವಾದಂಥ ಎಣ್ಣೆ, ಉತ್ತಮವಾದಂಥ ದ್ರಾಕ್ಷಾರಸ, ಉತ್ತಮವಾದಂಥ ಧಾನ್ಯ. In these three things blood is there. ಇದು ಮೂರು ವಿಷಯದಲ್ಲಿ ಕೊಡುವಂಥ ಕಾಣಿಕೆಯಲ್ಲಿ ರಕ್ತ ಇದೆನಾ? So if when God says something, no, this needs a blood, means always he will never tell afterwards bring grain, bring wine, bring oil. ಇದೆಲ್ಲ ದೇವ್ರು ಯಾವಾಗಲೂ ಅದರಲ್ಲಿ ರಕ್ತ ಇರಬೇಕು ಅಂತ ನಾವು ಹೇಳ್ತಾ ಇರಬೇಕಾದ್ರೆ ಈ ಮೂರರಲ್ಲಿ ಏನು ಅಲ್ಲಿ ದ್ರಾಕ್ಷಾರಸ ಬರ್ದಿದೆ, ಆಮೇಲೆ ಧಾನ್ಯ ಬರ್ದಿದೆ, ಅಲ್ಲಿ ಎಣ್ಣೆ ಬರ್ದಿದೆ, ಇದರಲ್ಲಿ ರಕ್ತನೇ ಇಲ್ಲ ನೋಡ್ರಿ. So that the reason they give, God accepted Abel's offering because he came through the blood, is a man's interpretation. ಯಾವ ಕಾರಣ ನಾವು ಕೊಡ್ತೀವಿ ಏನಂತಂದರೆ ದೇವರು ಅದನ್ನು ಸ್ವೀಕಾರ ಮಾಡಿಕೊಂಡು, ಯಾಕಂದರೆ ರಕ್ತ ಇದ್ದ ಕಾರಣ ಅಂತಂದರೆ ಮನುಷ್ಯನಿಂದ ಬಂದಂಥ ಅದು ಒಂದು ವಿಚಾರ ಆಗಿದೆ. If man's interpretation will fail, ಮನುಷ್ಯನ ಒಂದು ವಿಚಾರ ಅಲ್ಲಿ ಸೋತೋಗ್ತದೆ. If it is from God, it should be same everywhere from Genesis till Revelation. ಇದು ದೇವರಿಂದ ಬಂದಂತ ವಿಚಾರ ಆಗಿತ್ತು ಅಂತಂತಂದ್ರೆ ಆದಿ ಕಾಂಡದಿಂದ ಹಿಡ್ಕೊಂಡು ಪ್ರಕಟಣೆವರೆಗೂ ಒಂದೇ ಆಗಿರಬೇಕಾಗಿತ್ತಲ್ಲ. Now if such is the case, what is the problem? ಈಗ ಆ ತರ ಇರುವುದಾದ್ರೆ ಈಗ ಅಲ್ಲಿ ಸಮಸ್ಯೆ ಏನು? What is the problem? ಅಲ್ಲಿ ಸಮಸ್ಯೆ ಏನಾಗಿತ್ತು? Two people gives offering. ಅಲ್ಲಿ ಇಬ್ಬರು ಜನರು ಅಲ್ಲಿ ದೇವರಿಗೆ ಕಾಣಿಕೆ ಕೊಡ್ತಾರೆ. God accepted one person's offering. God is not accepting one more person's offering. ದೇವರು ಒಬ್ಬನ ಕಾಣಿಕೆ ಮೆಚ್ಚುತ್ತಾನೆ, ಇನ್ನೊಬ್ಬನ ಕಾಣಿಕೆ ಮೆಚ್ಚೋದಿಲ್ಲ. Is God so mean about offering? Is he so particular about offering? ದೇವರು ಕೊಟ್ಟಂತ ಕಾಣಿಕೆ ಬಗ್ಗೆ ಅಷ್ಟು ಕಾಳಜಿ ವಹಿಸ್ತಾನೆ, ಆಮೇಲೆ ಅಷ್ಟು ಕೀಳಾಗಿ ಯೋಚನೆ ಮಾಡ್ತಾನೆ. Is he thinking this is expensive, this is not expensive, I'll take it? ದೇವರು ಆ ತರ ಯೋಚನೆ ಮಾಡ್ತಾ ಇದ್ದಾರೆ ಏನು? ಇದು ಬಹಳ ಬೆಲೆ ಉಳ್ಳದು, ಇದು
ಬೆಳೆ ಉಳ್ಳದಲ್ಲ, ಅದಕ್ಕೆ ನಾನು ಅದನ್ನು ಸ್ವೀಕಾರ ಮಾಡಲ್ಲ ಅಂತ. Okay, one more thing from New Testament, then we'll come back to Abel's story. Okay? ಇನ್ನೊಂದು ಹೊಸ ಒಡಂಬಡಿಕೆಯಿಂದ ವಾಕ್ಯ ನೋಡಿಕೊಂಡು ಮತ್ತೆ ನಾವು ಆ ಕತೆ ಕಡೆ ಬರೋಣ. Mark 12th chapter. ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ. Please turn your Bible. ನಿಮ್ಮ ಸತ್ಯವೇದ ತಿರುಗಿಸಿ ಮಾರ್ಕ 12ನೇ ಅಧ್ಯಾಯ Verse 41. 41ನೇ ವಚನ. And Jesus sat over against the treasury and beheld how the people cast money into the treasury, and many that were rich cast in much. ಯೇಸು ಬೊಕ್ಕಸದ ಮನೆಗೆ ಎದುರಾಗಿ ಕೂತುಕೊಂಡು ಜನರು ಬೊಕ್ಕಸದಲ್ಲಿ ಹಣ ಹಾಕುವುದನ್ನು ನೋಡುತ್ತಿದ್ದನು. ಅನೇಕ ಮಂದಿ ಐಶ್ವರ್ಯವಂತರು ಬಹಳ ಬಹಳ ಹಾಕುತ್ತಿದ್ದರು. Now look here. ಈಗ ನೋಡ್ರಿ, last part it ಅನೇಕ ಮಂದಿ ಐಶ್ವರ್ಯ. ಇಲ್ಲಿ ನನ್ನೊಟ್ಟಿಗೆ ಹೇಳ್ರಿ, ಅನೇಕ ಮಂದಿ ಐಶ್ವರ್ಯವಂತರು ಬಹಳ ಬಹಳ ಹಾಕುತ್ತಿದ್ದರು. Now look here, all of you look here. Don't ಈಗ ಈ ಕಡೆ ನನ್ನ ಕಡೆ ನೋಡ್ರಿ, ಎಲ್ರು look here and ಎಲ್ರು ನನ್ನ ಕಡೆ ನೋಡಿ ಹೇಳ್ರಿ. ಅನೇಕ ಅನೇಕ ಮಂದಿ ಐಶ್ವರ್ಯವಂತರು ಬಹಳ ಬಹಳ ಹಾಕುತ್ತಿದ್ದರು. one more time, like with like both the hands here. ಎರಡು ಕೈ ಮಾಡಿ. ಅನೇಕ ಐಶ್ವರ್ಯವಂತರು ಬಹಳ ಬಹಳ ಹಾಕ್ತಿದ್ರು. So these people needs appreciation or not? ಈಗ ಇವ್ರು ಇಷ್ಟೊಂದು ಬಹಳ ಬಹಳ ಹಾಕ್ತಿದ್ರಲ್ಲ, ಇವ್ರಿಗೆ ಹೊಗಳ್ಬೇಕಾ ಏನು ಹೊಗಳ್ಬಾರ್ದ? But God appreciated one more person. ಆದ್ರೆ ನೋಡ್ರಿ, ದೇವರು ಇನ್ನೊಬ್ಬ ವ್ಯಕ್ತಿಗೆ ಅಲ್ಲಿ ಹೊಗಳ್ತಾನೆ. I believe that lady gave by faith. ಆದ್ರೆ ಅಲ್ಲಿ ನಾನು ಏನು ನಂಬ್ತೀನಿ ಅಂದ್ರೆ, ಆಕೆ ನಂಬಿಕೆ ಮೂಲಕ ಕೊಟ್ಲು. Can you read the next verse? ಮುಂದೆ ಹೇಳ್ತದೆ ಏನಂತಂತಂದ್ರೆ, ಒಬ್ಬ ಬಡ ವಿಧವೆಯು ಬಂದು 2 ಕಾಸು ಅಂದರೆ 1 ದುಗ್ಗಾಣಿ ಹಾಕಿದಳು. ಆಗ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ನಿಮಗೆ ನಿಜವಾಗಿ ಹೇಳುತ್ತೇನೆ, ಬೊಕ್ಕಸದಲ್ಲಿ ಹಾಕಿದವರೆಲ್ಲರಲ್ಲಿ ಈ ಬಡ ವಿಧವೆ ಹೆಚ್ಚು ಹಾಕಿದ್ದಾಳೆ. ಹೇಗೆಂದರೆ ಎಲ್ಲರೂ ತಮಗೆ ಸಾಕಾಗಿ ಮಿಕ್ಕಿದ್ದರಲ್ಲಿ ಹಾಕಿದರು. ಈಕೆಯು ತನ್ನ ಬಡತನದಲ್ಲಿಯೂ ತನಗಿದ್ದದನ್ನೆಲ್ಲ ಹಾಕಿದಳು, ತನ್ನ ಜೀವವನ್ನೇ ಕೊಟ್ಟು ಬಿಟ್ಟಳು ಅಂದನು. Hallelujah. Hallelujah. It is not how much money you give. ನೋಡ್ರಿ, ನೀವು ಎಷ್ಟು ಹಣ ಕೊಡ್ತೀರಿ ಅನ್ನುವಂಥದ್ದಲ್ಲ. For God always our heart matters. ದೇವ್ರ ಮುಂದೆ ಯಾವಾಗಲೂ ನಮ್ಮ ಹೃದಯ ಅಲ್ಲಿ He sees our heart. ದೇವರು ನಮ್ಮ ಹೃದಯವನ್ನೇ ನೋಡ್ತಾನೆ. He sees our attitude. ನಾವು ಕೊಡುವಂತ ಯಾವ ವರ್ತನೆ ಅದು ಇದೆ ಅಂತ ನೋಡ್ತಾನೆ. He sees whether it is by faith. If it is by faith, it is going to unlock the blessings. ಆತ ನೋಡ್ತಾನೆ, ಅದು ನಂಬಿಕೆ ಮೂಲಕ ಇದೆನಾ ಅಂತ ನೋಡ್ತಾನೆ. ಅದು ನಂಬಿಕೆ ಮೂಲಕ ಇದೆ ಅಂತಂತಂದ್ರೆ ಎಲ್ಲ ಆಶೀರ್ವಾದ ಅದು ಅಲ್ಲಿ ಬಿಡುಗಡೆ ಮಾಡ್ತದೆ. Many rich people were there. ಈಗ ಯೋಚನೆ ಮಾಡಿ, ಎಷ್ಟೊಂದು ಶ್ರೀಮಂತರಿದ್ರು. So much they put. ಎಲ್ಲ ಶ್ರೀಮಂತರು ಬಹಳ ಅಲ್ಲಿ ಕಾಣಿಕೆ ಹಾಕಿದ್ರು. Jesus is looking at offering box. ಈಗ ಯೇಸು ಸ್ವಾಮಿ ಆ ಕಾಣಿಕೆ ಪೇಟಿಯನ್ನು ನೋಡ್ತಾ ಇದ್ದಾರೆ. Poor widow came. ಅಲ್ಲಿ ಬಡ ವಿಧವೆ ಬಂದಳು. Poor widow. ಎಲ್ರು ಹೇಳ್ರಿ, ಬಡ ವಿಧವೆ. I don't know how she was. ನಂಗೆ ಗೊತ್ತಿಲ್ಲ ಹೇಗಿದ್ಲಕ್ಕಿ. If Bible says poor widow means by look they will know she is a poor widow. ಈಗ ಆಕೆ ಬಡ ವಿಧವೆ ಅಂತಂದ್ರೆ ಆಕೆ ನೋಡಿದ್ರೆ ಗೊತ್ತಾಗ್ತದೆ ಆಕೆ ಬಡ ವಿಧವೆ ಇದ್ಲು. She came when so many people are putting bundle or 2 coins she brought and she put. ಎಷ್ಟೋ ಜನರು ಬಂಡಲ್ ನೋಟ್ ಹಾಕ್ತಾ ಇದ್ದಾರೆ, ಆದ್ರೆ ಆಕೆ ಎರಡು ನಾಣ್ಯಗಳನ್ನು ತಗೊಂಡು ಬಂದಳು. Jesus is appreciating her. ಈಗ ಅಲ್ಲಿ ಯೇಸು ಸ್ವಾಮಿ ಆಕಿನ ನೋಡಿ ಅಲ್ಲಿ ಹೊಗಳ್ತಾ ಇದ್ದಾರೆ. Hallelujah. Hallelujah. What do you hear? ನೀವಿಲ್ಲಿದ್ದೀರಾ? It says that this poor widow has cast more in. ಇಲ್ಲಿ ವಾಕ್ಯ ಹೇಳ್ತದೇನಂದ್ರೆ, ಈ ವಿಧವೆಯು ಎಲ್ಲರಿಗಿಂತ ಹೆಚ್ಚಾಗಿ ಹಾಕಿದ್ದಾಳೆ. So all of you say it like that one. ಈ ಬಡ ವಿಧವೆ ಎಲ್ಲರಿಗಿಂತ ಹೆಚ್ಚು ಹಾಕಿದ್ದಾಳೆ. ಎಷ್ಟು ಹಾಕಿದಾಳೆ? ಎಷ್ಟು ಹಾಕಿದ್ದಾಳೆ ಅಂತ? 2 ಕಾಯಿನ್. ಆಕೆ ಹಾಕಿದ್ದು ಎಷ್ಟು ಹೇಳ್ರಿ? 2 ನಾಣ್ಯ ಅಂದ್ರೆ 2 ಪೈಸೆ. But how much rich people put? ಆ ಶ್ರೀಮಂತರು ಎಷ್ಟು ಹಾಕಿದ್ರು? ಬಹಳ. ಬಹಳ. But in God's eye this is more. ಆದ್ರೆ ದೇವರ ದೃಷ್ಟಿಯಲ್ಲಿ ಇದೇ ಜಾಸ್ತಿ ಆಯ್ತು. By faith, giving by faith. ನಂಬಿಕೆ ಮೂಲಕ ಕೊಡುವಂಥದ್ದು, ನಂಬಿಕೆಯಿಂದ They all ಕೊಡುವಂಥದ್ದು. had
out of that they gave. ಅವ್ರ ಹತ್ರ ಎಲ್ಲ ಇತ್ತು, ಅದ್ರ ಒಳಗಿಂದ ಕೊಟ್ಟರು. But she had only 1-2 coins. ಆಕಿನ ಹತ್ರ ಇರೋದೇ 2 ನಾಣ್ಯ 2 ಪೈಸಾ ಇತ್ತು. Now what happened to her future? ಈಗ ನೀವು ಹೇಳ್ರಿ ಆಕಿನ ಭವಿಷ್ಯ ಏನಾಯ್ತು? Did she have money to go back home? ಈಗ ಆಕಿ ವಾಪಸ್ ಮನೆಗೆ ಹೋಗಕ್ಕೆ ಆಕಿನ ಹತ್ರ ಹಣ ಇತ್ತಾ? Do you think she had a next meal? ನೀವು ಅನ್ಕೋತೀರಾ ಆಕಿಗೆ ಮುಂದಿನ ಊಟಕ್ಕಾಗಿ ಊಟ ಇತ್ತ ಪೈಸಾ ಇತ್ತ? Did she eat or no? Or did she die without eating? ಆಕೆ ಊಟ ಮಾಡಿದ್ಲಾ ಇಲ್ಲ ಅಥವಾ ಊಟ ಮಾಡ್ಲಾರ್ದೇನೆ ಹಸುವಿಂದ ಸತ್ತೋದ್ಲಾ? God is saying yesterday, today and forever. ದೇವರು ನೆನ್ನೆ ಇದ್ದಾಗೆ ಇವತ್ತು ನಾಳೆ ಇದ್ದಾನೆ. That widow in Elijah's time, first she gave. ನೋಡ್ರಿ, ಎಲೈಜನ ಸಮಯದಲ್ಲಿ ವಿಧವೆ ಮೊದಲನೇದಾಗಿ ಅಲ್ಲಿ ಆತನಿಗೆ ಕೊಟ್ಟಳು. What happened? Flour and oil multiplied. ಅಲ್ಲಿ ಏನಾಯ್ತು ಅಂತಂದ್ರೆ ಅಲ್ಲಿ ಹಿಟ್ಟು ಮತ್ತು ಎಣ್ಣೆಯಲ್ಲಿ ಗುಣಕರಿಸಲ್ಪಡ್ತು. I believe this lady, by giving the last 2 coins, she got her breakthrough. ನಾನು ನಂಬ್ತೀನಿ ಏನಂತಂತಂದರೆ ಈಕೆ ಹೆಣ್ಮಗಳು ಆಕಿನಲ್ಲಿ ಇರುವಂಥದ್ದು ಅದು 2 ಪೈಸಾವನ್ನು ದೇವ್ರು ಕೊಟ್ಟ ಕಾರಣ ಆಕೆ ಅಲ್ಲಿ ಆ ಹಣಕಾಸಿನ ಒಂದು ಬಿಡುಗಡೆಯನ್ನು ಅನುಭವಿಸಿದ್ರು. You should not feel bad when you give less first. ಅದಕ್ಕೆ ನೀವು ಯಾವಾಗಲೂ ಕಡಿಮೆ ಕೊಡುವಾಗ ನೀವು ಬೇಜಾರು ಪಡಬಾರ್ದು. Some people tell me, ಅಣ್ಣ ನನ್ನ ಕೈಲಿ ಈಗ ರೊಕ್ಕ ಇಲ್ಲ, ನಾವು ರೊಕ್ಕ ಬಂದ ಮೇಲೆ ಕೊಡ್ತೀನಿ ನೋಡು, ಕನ್ಸ್ಟ್ರಕ್ಷನ್ ನಾನೇ ಮಾಡ್ತೀನಿ ಗೊತ್ತಿಲ್ಲ. ಕೆಲವು ಜನ ಬಂದು ಹೇಳ್ತಾರೆ, ಅಣ್ಣ ಈಗ ನನ್ನ ಕೈಲಿ ಪೈಸಾ ಇಲ್ಲ, ರೊಕ್ಕ ಬಂದ ಮೇಲೆ ನೋಡು ನಾನೆಲ್ಲ ಕನ್ಸ್ಟ್ರಕ್ಷನ್ಗಾಗಿ ಪೈಸಾ ಕೊಡ್ತೀನಿ. bad if they give less money. ಅವ್ರಿಗೆ ಕಡಿಮೆ ಪೈಸಾ ಕೊಡೋದ್ರಿಂದ ಅವ್ರಿಗೆ ಬೇಜಾರು ಅನಿಸ್ತಿದೆ. It is not less or more. God doesn't see the value how much you give. God sees the heart. ದೇವರು ನೀವು ಕಡಿಮೆ ಕೊಡ್ತೀರಾ, ಜಾಸ್ತಿ ಕೊಡ್ತೀರಾ, ಸ್ವಲ್ಪ ಕೊಡ್ತೀರಾ, ಅದು ನೋಡೋದಿಲ್ಲ. ಆದರೆ ದೇವರು ನಿಮ್ಮ ಹೃದಯವನ್ನು ನೋಡ್ತಾನೆ. But one thing I know. ಆದರೆ ಒಂದು ವಿಷಯ ನನಗೆ ಗೊತ್ತು. By reading Abel's story, by this widow's story, God sees our offering. ಆದರೆ ಒಂದು ವಿಷಯ ನನಗೆ ಚೆನ್ನಾಗಿ ಗೊತ್ತಾಯಿತು ಏನಂತಂದರೆ, ಏಬೆಲಿನ ಕಥೆ ಮೂಲಕ ಮತ್ತು ಈ ವಿಧವೆಯ ಕಥೆಯ ಮೂಲಕ ಏನಂದರೆ ದೇವರು ನಾವು ಹಾಕುವಂಥ ಕಾಣಿಕೆಯನ್ನು ನೋಡ್ತಾನೆ. And God appreciates our offering. ಮತ್ತು ದೇವರು ನಾವು ಕೊಡುವಂಥ ಕಾಣಿಕೆಯನ್ನು ನೋಡಿ ಹೊಗಳುತ್ತಾನೆ. Say, my God appreciates my offering. ಎಲ್ಲರೂ ಹೇಳ್ರಿ, ನನ್ನ ದೇವರು ನನ್ನ ಕಾಣಿಕೆಯನ್ನು ಹೊಗಳುತ್ತಾನೆ. Hallelujah. Because this lady gave by faith. ಯಾಕಂದ್ರೆ ಈ ವಿಧವೆ ಆಕೆ ನಂಬಿಕೆಯಿಂದ ಕೊಟ್ಲು. It is not she gave just 2 coins and went off. She gave and she got it back. ಆಕೆ ಸುಮ್ಮನೆ ಬಂದಳು, 2 ನಾಣೆ ಹಾಕಿದ್ಲು, 2 ಪೈಸಾ ಹಾಕಿದ್ಲು, ಸುಮ್ಮನೆ ಹೋದ್ಲು ಅಂತ ಅಲ್ಲ. ಆದ್ರೆ ಆಕೆ ಏನು ಹಾಕಿದ್ಲಲ್ಲ ಅದು ಮತ್ತೆ ಹಿಂತಿರುಗಿ ಪಡ್ಕೊಂಡ್ಲು. I am sure God blessed her, multiplied and gave it back. ನನಗೆ ಖಂಡಿತವಾಗಿದೆ ಏನಂದ್ರೆ ದೇವರು ಆಕೆಗೆ ಆಶೀರ್ವಾದ ಮಾಡಿದ್ರು, ಅದನ್ನ ತುಂಬಾ ಗುಣಕರಿಸಿ ಆಕೆಗೆ ಕೊಟ್ಟನು. But in her heart, first God. ಆದ್ರೆ ಆಕೆ ಹೃದಯದಲ್ಲಿ ಏನಿತ್ತು? ಮೊದಲೇದಾಗಿ ನಾನು ದೇವರಿಗೆ. Malachi 3rd chapter is not written about the people who are not at all giving tithes. ನೋಡ್ರಿ, ಮಲಾಕಿ 3ನೇ ಅಧ್ಯಾಯ ಯಾರು ದಶಾಂಶ ಕೊಟ್ಟಿಲ್ಲವೋ ಅವ್ರ ಕುರಿತಾಗಿ ಬರ್ದಿಲ್ಲ. We take this people and fire people. You are cursed person. You are a robber. ನಾವು ಈ ವಾಕ್ಯ ತಗೊಂಡು ಜನರಿಗೆ ನಾವು ಬೈತೀವಿ, ಹೇಳ್ತೀವಿ ಏನಂದ್ರೆ ನೀವು ಕಳ್ಳರು ಅಂತ. No. It is not they didn't give, they gave. ಈ ಜನರು ಅವ್ರು ದಶಾಂಶ ಕೊಟ್ಟಿಲ್ಲ ಅಂತಲ್ಲ, ಅವ್ರು ಕೊಟ್ಟರು. Their attitude is not right. ಆದರೆ ಅವರ ಮನಸ್ಸಿನ ಭಾವನೆ ಅದು ಕೆಟ್ಟದಾಗಿತ್ತು. If you read Malachi 3:10, ಮಲಾಕಿ 3ನೇ ಅಧ್ಯಾಯ 10ನೇ ವಚನ ಓದಿದಾದ್ರೆ it says, bring ye all the tithes into the storehouse. ಮಲಾಕಿ 3:10ನೇ ವಚನ ಹೇಳ್ತದೆ, ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. Translation is not correct. Not correct. Anybody has a Pavitra Grantha here? ಪವಿತ್ರ ಗ್ರಂಥ ಯಾರಿಗಾದ್ರೂ ಬೈಬಲ್? It says in one ESV, bring the whole tithe. ಇಲ್ಲಿ ESV ತರ್ಜುಮೆಯಲ್ಲಿ ಹೇಳ್ತದೆ, ನಿಮ್ಮ ಪೂರ್ಣ ದಶಾಂಶವನ್ನು. Anybody has Pavitra Grantha quickly? Malachi 3:10. ಮಲಾಕಿ 3ನೇ ಅಧ್ಯಾಯ. ಅದು ನಾವು ಓದಿ ಆ ವರ್ಷ ಓದಿದ್ವಿ. ಪವಿತ್ರ ಗ್ರಂಥ. ಪವಿತ್ರ ಗ್ರಂಥ. ಮಲಾಕಿ
Malaki 3. Tamil enna bolu? ನಮ್ಮೆಲ್ಲರಿಗೆ ಒಬ್ಬನೇ ತಂದೆಯಲ್ಲವೋ ಇಲ್ಲ ಮಲಾಕಿ 3:10 ನನ್ನ ಆಲಯದಲ್ಲಿ ಆಹಾರವಿರುವ ಹಾಗೆ 10ನೇ ಪಾಲುಗಳನ್ನೆಲ್ಲ ಬೊಕ್ಕಸದ ಮನೆಯಲ್ಲಿ ತನ್ನಿರಿ. Okay. ಎಲ್ಲ. Now listen. ಈಗ ಕೇಳಿಸ್ಕೊಳ್ರಿ ಇಲ್ಲಿ. They were giving tithes. ಅವರು ದಶಾಂಶ ಕೊಡ್ತಾ ಇದ್ರು, But they are not bringing the whole tithe. ಆದರೆ ಅವರ ಪೂರ್ಣವಾಗಿ ಇರುವಂತ ದಶಾಂಶ ತರ್ತಾ ಇರಲಿಲ್ಲ. If they have to give 100 goats, they give 50 goats. ಈಗ ಅವರು 100 ಕುರಿ ಕೊಡ್ಬೇಕಾಗಿತ್ತಂದ್ರೆ ಬರೀ 50 ಕುರಿ ಕೊಡ್ತಿದ್ರು. God is saying, I am going to eat it. ದೇವ್ರು ಹೇಳ್ತಿದ್ದಾನೆ, ನಾನೇನು ತಿನ್ಲಿಕ್ಕೆ ಹೋಗ್ತೀನ. Whether 50 or 100, he is not going to eat. ಆದ್ರೆ ನೀವು 100 ಕೊಡ್ತಿರೋ 50 ಕೊಡ್ತಿರೋ ನಾನೇನು ತಿನ್ಲಿಕ್ಕೆ ಹೋಗಲ್ಲ. The attitude is not right. ಆದ್ರೆ ಮನಸ್ಸಿನ ವರ್ತನೆ ಅದು ತಪ್ಪು. Hallelujah. Hallelujah. They are not praising God. ಅವರು ದೇವರಿಗೆ ಸ್ತೋತ್ರ ಮಾಡ್ತಾ ಇಲ್ಲ. How do you know they don't praise God? ಅವ್ರು ಸ್ತೋತ್ರ ಮಾಡ್ತಾ ಇಲ್ಲ ಅಂತ ಹೆಂಗ್ ಗೊತ್ತಾಯ್ತು ನಿಮಗೆ? Verse 13, Malachi 3:13. ಮಲಾಕಿ 3:13ನೇ ವಚನ. Your words have been stout against me, says the Lord. Yet you say, what have we spoken so much against thee? ನೀವು ನನಗೆ ವಿರುದ್ಧವಾಗಿ ಆಡಿದ ಮಾತುಗಳು ಬಹು ಕಠಿಣ ಎಂದು ಯೆಹೋವನು ಅನ್ನುತ್ತಾನೆ. ನಿನಗೆ ವಿರುದ್ಧವಾಗಿ ಏನು ಮಾತನಾಡಿದ್ದೇವೆ ಅನ್ನುತ್ತೀರಾ ನೀವು? Now 13 verse you repeat after something. ನನ್ನ ಜೊತೆ ಎಲ್ಲರೂ ಹೇಳ್ರಿ. ನೀವು ನನಗೆ ವಿರುದ್ಧವಾಗಿ ಆಡಿದ ಮಾತುಗಳು ಬಹು ಕಠಿಣ ಎಂದು ಯೆಹೋವನು ಅನ್ನುತ್ತಾನೆ. Now listen to me, all of you look here. ಎಲ್ಲರೂ ನನ್ನ ಕಡೆ ನೋಡಿ ಕೇಳಿಸ್ಕೊಳ್ರಿ. He writes about tithes and offerings, then he makes this statement. ಇಲ್ಲಿ ಈ ಮಲಾಕಿ 3ನೇ ಅಧ್ಯಾಯದಲ್ಲಿ ಅಲ್ಲಿ ಕಾಣಿಕೆ ಮತ್ತು ದಶಾಂಶದ ಕುರಿತಾಗಿ ಬರೆದು ಅಲ್ಲಿ ಇದು 13ನೇ ವಚನದಲ್ಲಿ ಈ ಹೇಳಿಕೆ They ಹೇಳ್ತಾರೆ. were giving offering. ಅವ್ರು ಕಾಣಿಕೆ ಕೊಡ್ತಾ ಇದ್ರು, They were giving tithes. ಅವ್ರ ದಶಾಂಶ ಕೂಡ ಕೊಡ್ತಾ ಇದ್ರು. But they were murmuring. ಆದ್ರೆ ಅವರು ಗುಣಗುಟ್ಟಿ ಕೊಡ್ತಾ ಇದ್ರು. They were talking against God. ಅವ್ರು ದೇವರ ವಿರುದ್ಧವಾಗಿ ಮಾತಾಡ್ತಾ I ಇದ್ರು. worked so hard. Why should I give to God? ನಾನು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ, ದುಡ್ದಿದ್ದೀನಿ, ಅದ್ರಲ್ಲಿ ಯಾಕೆ ನಾ ದೇವ್ರು ಕೊಡಬೇಕು? When that attitude is not right, God doesn't accept it. ನೋಡ್ರಿ, ಕೊಡುವಾಗ ನಿಮ್ಮ ಹೃದಯದ ಯೋಚನೆ ಸರಿ ಇರಲಿಲ್ಲ ಅಂತಂದ್ರೆ, ವರ್ತನೆ ಸರಿ ಇರಲಿಲ್ಲ ಅಂದ್ರೆ ದೇವರು ಅದನ್ನು ಸ್ವೀಕಾರ ಮಾಡ್ಕೊಳ್ಳಲ್ಲ. When it comes to man, especially when he handles money, his attitude should be a right attitude. ನೋಡ್ರಿ, ಮನುಷ್ಯನಿಗೆ ಬಂದಾಗ ಮನುಷ್ಯನು ಯಾವ ರೀತಿಯಲ್ಲಿ ತನ್ನ ಹಣವನ್ನು ಸಂಭಾಳಿಸ್ತಾನೆ ಅಲ್ಲಿ ಬಹಳ ವ್ಯತ್ಯಾಸ ತಗೊಂಡು ಬರ್ತದೆ. These rich people gave so much to Jesus. ನೋಡ್ರಿ, ಈ ಶ್ರೀಮಂತರು ಯೇಸು ಸ್ವಾಮಿಗೆ ಎಷ್ಟೊಂದು ಕೊಟ್ರು, ಬಹಳ ಕೊಟ್ರು. What attitude they had? ಆದ್ರೆ ಅವ್ರ ಹೃದಯದ ವರ್ತನೆ ಹೆಂಗಿತ್ತು? Maybe they thought, I am giving so much, Jesus is looking, he is going to appreciate me. ಅವ್ರು ಅನ್ಕೊಂಡಿರ್ಬೋದು, ನೋಡಿ ನಾನು ಇಷ್ಟೊಂದೆಲ್ಲ ಎಷ್ಟು ಹೆಚ್ಚಾಗಿ ಕೊಡ್ತಾ ಇದ್ದೀನಿ, ಯೇಸ್ವಾಮಿ ನೋಡ್ತಾ ಇದ್ದಾರೆ, ಯೇಸ್ವಾಮಿ ನನಗೆ ಹೊಗಳ್ತಾರೆ. He will announce my name, I gave so much. ಅವರು ಮೈಕ್ನಲ್ಲಿ ಅನೌನ್ಸ್ ಮಾಡ್ತಾರೆ, ನೋಡಿ ನಾನು ಇಷ್ಟು ಕೊಟ್ಟಿನಿ ಅಂತ. Once we conduct a meeting, one person came, he gave me advice. ಒಂದು ದಿವಸ ನಾವು ಮೀಟಿಂಗ್ ಮಾಡುವಾಗ ಒಬ್ರು ಬಂದು ನನಗೆ ಅಡ್ವೈಸ್ ಕೊಟ್ಟರು. ಅದರ ಯಾರ್ಯಾರು ಡೊನೇಷನ್ ಕೊಡ್ತಾರಲ್ಲ ಅವ್ರ ಹೆಸರು ನೀವು ಅನೌನ್ಸ್ಮೆಂಟ್ ಮಾಡಬೇಕು. ಮಾಡಿದ್ರೆ ಬೇರೆಯವರು ಬಂದು ಕೊಡ್ತಾರೆ. ಅವ್ರು ಹೇಳಿದ್ರಂದ್ರೆ ಯಾರ್ಯಾರು ಕೊಡ್ತಾರೆ ಅವ್ರದ್ದು ಹೆಸರು ಅನೌನ್ಸ್ಮೆಂಟ್ ಮಾಡಬೇಕು, ಅದು ಕೇಳಿಸ್ಕೊಂಡಾಗ ಇನ್ನೊಬ್ರು ಬಂದು ಕೊಡ್ತಾರಂತ. At least because you are announcing their name is coming, no, they will come and give. ನೀವು ಅನೌನ್ಸ್ಮೆಂಟ್ ಮಾಡೋದ್ರಿಂದ ಅವ್ರ ಹೆಸರು ಬರ್ತದಲ್ಲ, ಅದಕ್ಕೆ ಅವ್ರು ಕೊಡ್ತಾರೆ. I told the people, I won't even say thanks. ನಾನು ಅವ್ರಿಗೆ ಹೇಳಿದೆ, ನಾನು ಥ್ಯಾಂಕ್ಸ್ ಅಂತನೂ ಹೇಳಲ್ಲ. Because they are giving for God. ಯಾಕಂದ್ರೆ ಅವ್ರು ದೇವ್ರು ಕೊಡ್ತಾ ಇದಾರಲ್ಲ. Attitude, you understand? Money comes, attitude should be right. ಯಾವಾಗ ಹಣದ ಕುರಿತಾಗಿ ಬಂದಾಗ ನಮ್ಮ ಮನಸ್ಸಿನ ವರ್ತನೆ ಸರಿಯಾಗಿರ್ಬೇಕು. Peter and John were preaching the gospel. People were accepting Jesus. ಪೇತ್ರ ಯೋಹಾನನು ಅಲ್ಲಿ ಸುವಾರ್ತೆ ಸಾರ್ತಾ ಇದ್ನು, ಅಲ್ಲಿ ಜನರು ಯೇಸುವಿನ ಸ್ವೀಕಾರ ಮಾಡ್ಕೊಳ್ತಾ ಇದ್ರು. And one man, the witchcraft doctor, accepted Jesus. ಅಲ್ಲಿ ಒಬ್ಬ ಮನುಷ್ಯ ಯಾರು ಮಾಟ ಮಂತ್ರ ಮಾಡ್ತಾ ಇದ್ನು, ಆತನು ಕೂಡ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡ್ಕೊಂಡ. It is not he got delivered from witchcraft, he was doing witchcraft. ಆತನು ಅಲ್ಲಿ ಮಾಟ ಮಂತ್ರ ಶಕ್ತಿಯಿಂದ ಬಿಡುಗಡೆ ಆದಂತ ವ್ಯಕ್ತಿ ಅಲ್ಲ, ಆದ್ರೆ ಮಾಟ ಮಂತ್ರ ಮಾಡುವಂತ ವ್ಯಕ್ತಿ ಆಗಿದ್ದ. Simon his name. ಆತನ ಹೆಸರು ಸಿಮಿಯೋನನು. He is seeing Peter and John laying hand, Holy Spirit is coming upon people praying in tongues, prophesying, miracles are happening. ಆತನು ನೋಡಿದ್ನೇನಂತಂದ್ರೆ ಪೇತ್ರ ಯೋಹಾನ ಜನರು
ತಲೆ ಮೇಲೆ ಕೈ ಇಟ್ಟಾಗ ಅವರು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು, ಅವ್ರ ಪವಿತ್ರಾತ್ಮನ ಅವ್ರ ಮೇಲೆ ಬರ್ತಾ ಇತ್ತು, ಅವ್ರ ವಾಣಿಗಳಲ್ಲಿ ಆಡೋದಲ್ಲದೆ ಅವರು ಪ್ರವಾದಿಸ್ತಿದ್ರು, ಸ್ವಸ್ಥತೆ ಅಲ್ಲಿ ಆಗ್ತಾ ಇತ್ತು. That is wonderful. ಅದೆಲ್ಲ ಆಗುವಂಥದ್ದು See, ಬಹಳ power ಅದ್ಭುತ. of God, grace of God. It's a grace of God. God, it's free. It is. ದೇವರ ಶಕ್ತಿ ಕಾರ್ಯ ಮಾಡುವಂಥದ್ದು ಕೃಪೆ, ದೇವರ ಕೃಪೆ ಮೂಲಕನೇ. Then this rich man thought, ಆದ್ರೆ ಈ ಶ್ರೀಮಂತ ವ್ಯಕ್ತಿ ಯೋಚನೆ ಮಾಡ್ದ, if I give offering, then Peter will make a special prayer for me. ಈಗ ನಾನು ಹೋಗಿ ಕಾಣಿಕೆ ಕೊಟ್ರೆ ಪೇತ್ರನು ಒಂದು ವಿಶೇಷವಾದಂತ ಒಂದು ಅಂದ್ರೆ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ, Prayer. ಪ್ರಾರ್ಥನೆ ಮಾಡ್ತಾರೆ. So I will get power if I give money. ಈಗ ನಾನು ಹಣ ಕೊಟ್ರೆ ನನಗೆ ಆ ಶಕ್ತಿ ನನಗೆ ಸಿಗ್ತದೆ ಅಂತ. So he went and gave his offering and said, hey, you are praying, I'll give you money, pray for me. What you carry, I should carry. ಅದಕ್ಕೆ ಅಲ್ಲಿ ಹೋಗಿ ಈ ಸೀಮನನ್ನು ಏನು ಮಾಡ್ದ, ಪೇತ್ರನ ನನಗೆ ಹೋಗಿ ಕಾಣಿಕೆ ಕೊಟ್ಟನಂತ ಹೇಳಿದಂತ, ನಿಮ್ಮಲ್ಲಿರುವಂತ ಶಕ್ತಿ ನನಗೆ ಕೊಡ್ರಿ ಅಂತ. ಅದನ್ನು ಓದೋಣ ಅಂತ. Acts 8th chapter. ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯ verse 18 and 19. 18 ಮತ್ತು 19ನೇ ವಚನ. ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯ 18 ಮತ್ತು 19ನೇ ವಚನ. When Simon saw that through laying on of the apostles' hands the Holy Ghost was given, he offered them money, saying, give me also this power, that on whomsoever I lay hands he may receive the Holy Ghost. ಅಪೊಸ್ತಲರು ಕೈಗಳನ್ನಿಡುವುದರ ಮೂಲಕವಾಗಿ ಪವಿತ್ರಾತ್ಮ ದಾನವಾಗುವುದನ್ನು ಸಿಮಿಯೋನನು ನೋಡಿ ಹಣವನ್ನು ತಂದು ಅವರ ಮುಂದಿಟ್ಟು, ನಾನು ಯಾರ ಮೇಲೆ ಕೈಗಳನ್ನು ಇಡುತ್ತೇನೋ ಅವರು ಪವಿತ್ರಾತ್ಮ ವರವನ್ನು ಹೊಂದುವಂತೆ ಈ ಅಧಿಕಾರವನ್ನು ನನಗೆ ಕೊಡಿರಿ ಅಂದನು. Look here, what offer it is. ನೋಡ್ರಿ, ಕೇಳಿಸ್ಕೊರಿ, ನೋಡ್ರಿ ಎಂಥದ್ದು ಅಲ್ಲ. ಫಸ್ಟ್ ಏನು ಕೊಟ್ಟಿದ್ದಾನೋ, ಮೊದಲೇದಾಗಿ ಆತನ ಹೋಗಿ ಅವ್ರಿಗೆ ಏನು ಕೊಟ್ಟ, ಕಾಣಿಕೆ ಕೊಟ್ಟ. he kept in front of them. ಅಲ್ಲಿ ಹೋಗಿ ಅವ್ರ ಮುಂದೆ ಹಣ ಇಟ್ಟು, Now you pray for me, I should pray like you. ಈಗ ನೀವು ನನಗೆ ಪ್ರಾರ್ಥನೆ ಮಾಡ್ರಿ, ನಿಮ್ಮಂಗೆ ನಾನು ಪ್ರಾರ್ಥನೆ ಮಾಡಬೇಕು. Peter got angry. ಪೇತ್ರನಿಗೆ ತುಂಬಾ ಸಿಟ್ಟು ಬಂತು. Is it, you know what he replied? ನಿಮ್ಗೆ ಗೊತ್ತಾ ಆತನ ಏನು ಉತ್ತರ ಕೊಟ್ಟನಂತ? Verse 20 and 21. 20 ಮತ್ತು 21ನೇ ವಚನ, ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯ. ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯ 20 ಮತ್ತು 21ನೇ ವಚನದಲ್ಲಿ, ಆದರೆ ಪೇತ್ರನು ಅವನಿಗೆ, ನಿನ್ನ ಬೆಳ್ಳಿಯು ನಿನ್ನ ಕೂಡ ಹಾಳಾಗಿ ಹೋಗಲಿ, ದೇವರ ವರವನ್ನು ಹಣಕ್ಕೆ ಕೊಂಡುಕೊಳ್ಳಬಹುದೆಂಬುದು ಭಾವಿಸುತ್ತೀಯೋ, ಈ ಕಾರ್ಯದಲ್ಲಿ ನಿನಗೆ ಭಾಗ್ಯವೂ ಇಲ್ಲ, ಪಾಲೂ ಇಲ್ಲ, ನಿನ್ನ ಹೃದಯವು ದೇವರ ಮುಂದೆ ಸರಿಯಿಲ್ಲ. ಆದ್ದರಿಂದ ಈ ನಿನ್ನ ಕೆಟ್ಟತನವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಕರ್ತನು ನಿನ್ನ ಮನಸ್ಸಿನ ಆಲೋಚನೆಯನ್ನು ಕ್ಷಮಿಸುವನೋ ಏನೋ ಅದನ್ನು ಬೇಡಿಕೋ. Hallelujah. Hallelujah. He is telling, get lost. ಆತನ ಹೇಳ್ತಾನ ಏನಂತಂದ್ರೆ, ಇಲ್ಲಿಂದ ಹೋಗ್ಬಿಡು ಅಂತ. You are wicked fellow. What the power of God, you are trying to buy it. ನೀನ್ ಬಹಳ ಕೆಟ್ಟ ವ್ಯಕ್ತಿಯಾಗಿದ್ದಿ, ನೀನ್ ದೇವರ ಶಕ್ತಿಯನ್ನು ಪೈಸದಿಂದ ಕೊಂಡ್ಕೋಬೇಕು ಅನ್ಕೊಂಡಿದ್ಯಾ? Your heart is not right in the sight of God. ನಿನ್ನ ಹೃದಯವು ದೇವರ ಮುಂದೆ ಸರಿ ಇಲ್ಲ. Say in Kannada, all of you. ಎಲ್ರು ನನ್ನೊಟ್ಟಿಗೆ ಹೇಳ್ರಿ, ನಿನ್ನ ಹೃದಯವು ದೇವರ ಮುಂದೆ ಸರಿ ಇಲ್ಲ. See, Peter, being a man, he got angry. ನೋಡ್ರಿ, ಪೇತ್ರನು ಮನುಷ್ಯನಾಗಿದ್ಬಿಟ್ಟು ಸಿಟ್ಟು ಬಂತು. He rejected. ಆತನು ಈ ಮನುಷ್ಯನಿಗೆ ತಿರಸ್ಕಾರ ಮಾಡಿದ್ನು. Why? ಯಾಕೆ? Desiring power is not wrong. ನೋಡ್ರಿ, ಶಕ್ತಿ ಬಗ್ಗೆ ಆಸೆ ಪಡುವಂಥದ್ದು ತಪ್ಪೇನಲ್ಲ. But desiring what the grace provides by giving money, no, I will buy it, that is wrong. ಆದ್ರೆ ಕೃಪೆ ಮೂಲಕ ನಮ್ಗೆ ಏನು ಸಿಕ್ಕಿದೆಯಲ್ಲ, ಅದನ್ನು ಹಣದ ಮೂಲಕ ಕೊಂಡುಕೊಳ್ಳುವಂಥದ್ದು ತಪ್ಪು. Hallelujah. ಪ್ರಯತ್ನ ಮಾಡುವಂಥದ್ದು ತಪ್ಪು. So God sees our heart. ಅದಕ್ಕೆ ದೇವರು ನಮ್ಮ ಹೃದಯವನ್ನು ನೋಡ್ತಾನೆ. Remember, God sees our heart. ನಿಮ್ಮ ಪಕ್ಕದವ್ರಿಗೆ ಹೇಳ್ರಿ, ದೇವರು ನಿಮ್ಮ ಹೃದಯವನ್ನು ನೋಡ್ತಾನೆ. He sees our offering also. ಅದ್ರ ಜೊತೆಗೆ ದೇವರು ನಮ್ಮ ಕಾಣಿಕೆನೂ ನೋಡ್ತಾನೆ. What type of heart attitude we give. ಯಾವ ಒಂದು ಮನಸ್ಸಿನ ವರ್ತನೆಯಿಂದ ನಾವು ಕೊಡ್ತೇವೆ. Now come with me to again Genesis 4th chapter. ಮತ್ತೆ ಸತಿ ಆದಿಕಾಂಡ 4ನೇ ಅಧ್ಯಾಯಕ್ಕೆ ನನ್ನ ಜೊತೆ ಬರ್ರಿ. We will see this Abel and Cain story. ಏಬಲ್ ಮತ್ತು ಕೈನನ ಕಥೆ ಮತ್ತೆ ನೋಡೋಣ ಅಂತ. Verse 3. 3ನೇ ವಚನ. ಆದಿಕಾಂಡ 4. I want somebody to read verse 3. ಯಾರಾದರೂ 3ನೇ ವಚನ ಓದ್ತೀರಾ? ಆದಿಕಾಂಡ 4 3ನೇ ವಚನ.
ಕಾಲಾಂತರದಲ್ಲಿ ಕಾಯಿನನ್ನು ಹೊಲದ ವೇಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಓಕೆ, ಸಾಕು. ಸಾಕು. ಯಾರು ಏನು ತಂದಾರೆ ಇಲ್ಲಿ? ಯಾರು ಏನು ತಂದರು ಇಲ್ಲಿ? ಹೂ ಬ್ರಾಟ್ ವಾಟ್? Cain brought offering to God. Anything special is mentioned here? ಕೈನನ್ನು ಅಲ್ಲಿ ದೇವರಿಗೆ ಕಾಣಿಕೆ ತಂದನು. ಇಲ್ಲಿ ಏನಾದರೂ ವಿಶೇಷವಾಗಿ ಬರ್ದದೇನು? ಪ್ರಥಮ ಫಲ. ಓಕೆ. ಎನಿಥಿಂಗ್ ಎಲ್ಸ್? ಮತ್ತೇನಾದರೂ ಬರ್ದದೇನು? ಓಕೆ, ನೆಕ್ಸ್ಟ್ ವರ್ಸ್. ಮುಂದಿನ ವಾಕ್ಯ ನೋಡ್ರಿ. ಏಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಯನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮವಾಗಿ ಮಾಡಿದನು. Hallelujah. ಹಾಲೆಲೂಯ. Anything special here? ಇಲ್ಲಿ ಏನಾದರೂ ಇದೆನಾ? He also brought a firstling. ಈತನು ಕೂಡ ಚೊಚ್ಚಲ ಕುರಿಯನ್ನೇ ತಂದನು. But it ಆದ್ರೆ says, ಇಲ್ಲಿ and ಹೇಳ್ತದೆ. of the fat. Something extra. He didn't bring just some offering. Something good, best, fatty stuff he brought. ಆತನು ಒಂದು ಸುಮ್ಮನೆ ಯಾವುದೋ ಒಂದು ಕುರಿ ಮರಿ ತಗೊಂಡು ಬರಲಿಲ್ಲ, ಆದರೆ ಆತನು ಕೊಬ್ಬಿದ ಕುರಿ ಮರಿಯನ್ನು ತಂದನು. Means he wants to give the best to God. ಅಂದರೆ ಆತನು ದೇವರಿಗೆ ಉತ್ತಮವಾದದ್ದನ್ನು ಕೊಡಬೇಕಂತ So ಬಯಸಿದ್ದನು. God had a respect to him. He accepted. God has no respect for Cain. ಈತನಿಗೆ ದೇವರು ಮೆಚ್ಚಿದನು, ಈತನ ಕಾಣಿಕೆ, ಕೈನನ ಕಾಣಿಕೆಯನ್ನು ದೇವರು ಮೆಚ್ಚಲಿಲ್ಲ. Listen to me carefully. ಈಗ ಧ್ಯಾನವಿಟ್ಟು ನನಗೆ ಕೇಳ್ರಿ. Now Cain got angry. ಈಗ ಕೈನನಿಗೆ ಅಲ್ಲಿ ಸಿಟ್ಟು ಬರ್ತದೆ. Hallelujah. ಹಾಲೆಲೂಯ. Now God is asking, why are you angry? ಅಲ್ಲಿ ಕೈನನಿಗೆ ಸಿಟ್ಟು ಬಂದಾಗ ದೇವರು ಆತನಿಗೆ ಕೇಳ್ತದೇನೆ, ಯಾಕೆ ನಿನಗೆ ಸಿಟ್ಟು ಬಂತು? Verse 6 and 7. 6 ಮತ್ತು 7ನೇ ವಚನ. ಇದರಿಂದ ಕೈನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗೊಂಡಿತು. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಯಾಕೆ ಬೊಗ್ಗಿತು? ಒಳ್ಳೆಯ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. Hallelujah. Hallelujah. If you read verse 7, the starting one question is very important. ಇಲ್ಲಿ 7ನೇ ವಚನ ನಾವು ಓದಿದ್ರೆ, If thou dost well, shall thou not be accepted? ಪ್ರಾರಂಭದಲ್ಲಿ ಒಂದು ಪ್ರಶ್ನೆ ಇದೆ. ಒಳ್ಳೆ ಕೆಲಸ ಮಾಡಿದರೆ ನಿನ್ನ ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅದೊಂದೇ ವಾಕ್ಯ. Accepted is not there. ಪವಿತ್ರ ಗ್ರಂಥ verse 7. 7ನೇ ವಚನ ಪವಿತ್ರ ಗ್ರಂಥದಲ್ಲಿ, ನೀನು ಒಳ್ಳೆಯದನ್ನು ಮಾಡಿದರೆ ಅಂಗೀಕರಿಸಲ್ಪಡುವುದಿಲ್ಲವೇ? ಇನ್ನೊಂದು ಸ್ವಲ್ಪ ಜೋರಾಗಿ. ನೀನು ಒಳ್ಳೆಯದನ್ನು ಮಾಡಿದರೆ ಅಂಗೀಕರಿಸಲ್ಪಡುವುದಿಲ್ಲವೇ? Shall we repeat after session, all of us? ನೀನು ಒಳ್ಳೆಯದನ್ನು ಮಾಡಿದರೆ ಅಂಗೀಕರಿಸಲ್ಪಡುವುದಲ್ಲವೇ? What he did is good or bad? ಈಗ ಆತನು ಮಾಡಿದ್ದು ಒಳ್ಳೆಯದ ಕೆಟ್ಟದ? Hello. ಎಲ್ರಿಗೆ If it is good, why God will ask this question? ಈಗ ಆತನು ಕೊಟ್ಟಿರುವಂತ ಕಾಣಿಕೆ ಒಳ್ಳೆಯದಾಗಿದ್ರೆ ದೇವರು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದನು? That means he knows what he gave was not good. ಅಂದ್ರೆ ಆತನಿಗೆ ಗೊತ್ತಿತ್ತು ಆತನು ಏನು ದೇವರಿಗೆ ಕಾಣಿಕೆ ಕೊಟ್ಟಿದ್ನು ಅದು ಒಳ್ಳೆಯದಾಗಿರ್ಲಿಲ್ಲ. There's nothing in heart. He wants to give, he gave. ಅಲ್ಲಿ ಹೃದಯದಲ್ಲಿ ಏನಿಲ್ಲ, ಆತನು ಕೊಡ್ಬೇಕಂತ ಬಯಸಿದ್ನು ಕೊಟ್ಬಿಟ್ಟು, Just brought and gave. ಅಲ್ಲಿ ತಗೊಂಡು ಬಂದು ಕೊಟ್ಬಿಟ್ಟ. Abel gave the first and the best. ಇಲ್ಲಿ ಏಬೇಲನು ಚೊಚ್ಚಲ ಅಂದ್ರೆ ಪ್ರಥಮವಾದದ್ದನ್ನು ಮತ್ತು ಉತ್ತಮವಾದದ್ದನ್ನು ಕೊಟ್ಟನು. Cain gave the first, ಕೈನನು ಪ್ರಥಮವಾದದ್ದನ್ನು ಕೊಟ್ಟನು, but not best. ಆದರೆ ಉತ್ತಮವಾದದ್ದನ್ನು ಕೊಡಲಿಲ್ಲ. Abel gave first and best. ಆದರೆ ಏಬೇಲನು ಪ್ರಥಮವಾದದ್ದನ್ನು ಮತ್ತು ಉತ್ತಮವಾದದ್ದನ್ನು ಕೊಟ್ಟನು. Say first and best. ಎಲ್ರು ಹೇಳ್ರಿ, ಪ್ರಥಮವಾದದ್ದು, ಉತ್ತಮವಾದದ್ದು. That is why even though he died and gone, still he is speaking. ಅದಕ್ಕೆ ಏಬೇಲನು ಸತ್ತು ಹೋಗಿದ್ರು ಕೂಡ ಇನ್ನೂ ಏಬೇಲನು ಮಾತನಾಡುತ್ತಿದ್ದಾನೆ. That is why in Hebrew 11th chapter his name is written. ಅದಕ್ಕಾಗಿ ಇಬ್ರಿ 11ನೇ ಅಧ್ಯಾಯದಲ್ಲಿ ಏಬೇಲನ ಹೆಸರು ಬರೆಯಲ್ಪಟ್ಟಿದೆ.
He gave excellent sacrifice than his brother. ಇಲ್ಲಿ ಬರೀತದೇನಂತಂದ್ರೆ ಏಬೇಲನು ಕೈನಕ್ಕಿಂತ ಶ್ರೇಷ್ಠವಾದಂಥ ಒಂದು ಕಾಣಿಕೆಯನ್ನು ದೇವರಿಗೆ ಕೊಟ್ಟನು. Why it is excellent? ಯಾಕೆ ಅದು ಶ್ರೇಷ್ಠವಾದಂಥದ್ದು? It is first and best. ಯಾಕಂದ್ರೆ ಅದು ಪ್ರಥಮವಾದದ್ದಾಗಿತ್ತು ಮತ್ತು ಉತ್ತಮವಾದದ್ದಾಗಿತ್ತು. Say in English, excellent sacrifice is first and best. ಶ್ರೇಷ್ಠವಾದ ಕಾಣಿಕೆ ಅಂದರೆ ಪ್ರಥಮವಾದದ್ದು ಮತ್ತು ಉತ್ತಮವಾದದ್ದು. Hallelujah. That is faith. ಅದೇ ನಂಬಿಕೆ. And God respects it. God accepts it. ಅದನ್ನು ದೇವರು ಮರ್ಯಾದೆ ಕೊಡ್ತಾನೆ ಮತ್ತು ಅದನ್ನು ದೇವರು ಸ್ವೀಕಾರ ಕೂಡ ಮಾಡ್ತಾನೆ. Hallelujah. Hallelujah. I'll continue next week. ನಾನು ಮುಂದಿನ ವಾರ ಅದನ್ನು So this is ಮುಂದುವರಿಸ್ತೇನೆ. not about blood. Till now you are thinking it's about blood. Change your thinking. ಈ ಒಂದು ಕತೆ ಕೈನ ಏಬಲಿಂದು ಏನದ ಅದು ರಕ್ತದ ಕುರಿತಾಗಲ್ಲ. ಈ ತರ ಯೋಚನೆ ಮಾಡ್ತಾ ಇದ್ರೆ ಅದನ್ನ ಬದಲಾಯಿಸ್ಕೊಳ್ರಿ. Hallelujah. Hallelujah. God accepts everything as long as it is first and best. ದೇವರು ನೀವು ದೇವರಿಗೆ ಕಾಣಿಕೆ ಕೊಡ್ತೀರೋ ಅದನ್ನು ಸ್ವೀಕಾರ ಮಾಡ್ತಾನೆ. ಅದು ಎಲ್ಲಿವರೆಗೂ ಪ್ರಥಮವಾದದ್ದು ಮತ್ತು ಉತ್ತಮವಾಗಿದ್ದಿದೆ. And that is from what they gave, what God gave, from that they gave. ಅವರು ಅದು ಉತ್ತಮವಾದದ್ದು ಪ್ರಥಮವಾದದ್ದು ಯಾವುದರಿಂದ ಕೊಟ್ಟರು, ಯಾವುದು ದೇವರು ಅವರಿಗೆ ಕೊಟ್ಟಿದ್ರು ಅದರಿಂದನೇ ಕೊಟ್ಟರು ಅವರು. Hallelujah. Hallelujah. So we have to give by faith. ಅದಕ್ಕೆ ನಾವು ನಂಬಿಕೆಯಿಂದ ದೇವರಿಗೆ Say, ಕೊಡಬೇಕು. I will give by faith. ಹೇಳ್ರಿ, ನಂಬಿಕೆಯಿಂದ ಕಾಣಿಕೆ ಕೊಡ್ತೇನೆ. When I give by faith, I'm possessing everything what grace has provided for me. ಯಾವಾಗ ನಾನು ನಂಬಿಕೆ ಮೂಲಕ ನಾನು ಕೊಡ್ತೀನೋ, ಏನೆಲ್ಲ ಕೃಪೆ ಮೂಲಕ ದೇವರು ಕೊಟ್ಟಿದ್ದಾನೆ ಅದನ್ನು ನಾನು ಸ್ವಾಧೀನ ಮಾಡ್ಕೊಳ್ಬಹುದು. And still I will explain next week. ಇನ್ನು ಕೂಡ ಮುಂದಿನ ವಾರ ನಾನು ವಿವರಿಸ್ತೇನೆ. Shall we all close our eyes? ನಾವೆಲ್ಲ ನಮ್ಮ ಕಣ್ಣುಗಳನ್ನು ಮುಚ್ಚೋಣವಾ? Please. Shall we all stand up? ನಾವೆಲ್ಲರೂ ನಿಂತ್ಕೊಳ್ಳೋಣ. You know, anything you want to give for God, give the best. ದೇವರಿಗೆ ನೀವು ಏನೇನು ಕೊಡ್ಬೇಕಂತೀರೋ ಅದು ಉತ್ತಮವಾದದ್ದನ್ನೇ ಕೊಡ್ರಿ. Best of your time give to God. ನಿಮ್ಮ ಸಮಯದಲ್ಲಿರುವಂಥ ಉತ್ತಮವಾದದ್ದನ್ನು ದೇವರಿಗೆ ಕೊಡ್ರಿ. Best and first. ಪ್ರಥಮವಾದದ್ದು ಮತ್ತು Even your ಉತ್ತಮವಾದದ್ದು. worship, it should be best. ನಿಮ್ಮ ಆರಾಧನೆ ಕೂಡ ಅದು ಉತ್ತಮವಾಗಿರಬೇಕು. Because, you know, from our heart it should come. ಅದು ನಮ್ಮ ಹೃದಯದ ಆಳದಿಂದ ಅದು ಬರಬೇಕು. From the bottom of heart. ನಮ್ಮ ಹೃದಯದ ಆಳದಿಂದ ಆರಾಧನೆ God ಬರಬೇಕು. sees our heart. ಯಾಕಂದ್ರೆ ದೇವರು ನಮ್ಮ ಹೃದಯವನ್ನು ನೋಡ್ತಾನೆ. Even if you give, you know, the money what you give may be less. ನೀವು ಕೊಡುವಂತ ಕಾಣಿಕೆ ಹಣ ಅದು ಕಡಿಮೆ ಆಗಿರ್ಬೋದು. God doesn't see the value. ಅದು ಎಷ್ಟು ಇದೆ ಅದರದ್ದು ಬೆಲೆ ಎಷ್ಟು ಅಂತ ದೇವರು ನೋಡಲ್ಲ. God sees the heart. ಆದ್ರೆ ದೇವರು ನಿಮ್ಮ ಹೃದಯವನ್ನು ನೋಡ್ತಾನೆ. God sees the heart. ದೇವರು ಹೃದಯವನ್ನು ನೋಡ್ತಾನೆ. Whether you are giving by faith. ನೀವು ನಂಬಿಕೆಯಿಂದ ಕೊಡ್ತಾ ಇದ್ದೀರಾ? Because it will produce results. ಯಾಕಂದ್ರೆ ಅದು ನಿಮಗೆ ಒಂದು ಫಲಿತಾಂಶ ತೆಗೆದುಕೊಂಡು ಬರ್ತದೆ. Father, I pray in the name of Jesus, open our eyes of understanding. Whatever we give, oh God, our time, our talent, our money, anything we give, it will be always best and first. So that your name will be honored. I pray let our hearts and motives be always good and clear. Yes, Father. And be thou glorified through our lives. Yes, Father. In Jesus' name we pray. Amen. Amen.